ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ಇಂದು ನಗರದ ಅಂಬೇಡ್ಕರ್ ವೃತ್ತದ ಬಳಿ ದಿನಾಂಕ 12/2025 ನಡೆದ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಡೆದ ಜಿಲ್ಲಾ ಮಟ್ಟದ ಅಹೋರಾತ್ರಿ ಪ್ರತಿಭಟನಾ ಧರಣಿ ಸತ್ಯಾಗ್ರಹ ಇಂದು 2ನೇ ದಿನದ ಸತ್ಯಾಗ್ರಹ ನಡೆದಿದೆ. ಮುಖ್ಯಮಂತ್ರಿಗಳು ಘೋಷಿಸಿರುವಂತೆ ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ 10,000 ರೂಪಾಯಿಗಳ ಗೌರವಧನವನ್ನು ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಮತ್ತು ಈ ವರ್ಷದ ಬಜೆಟ್ನಲ್ಲಿ ಅಂಗನವಾಡಿ ಬಿಸಿ ಊಟ ಕಾರ್ಯಕರ್ತೆಯರಿಗೆ 1,000 ರೂಪಾಯಿ ಹೆಚ್ಚಳದ ಆದೇಶವನ್ನು ಕೂಡಲೇ ನೀಡುವ ಕುರಿತು ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು. ದಿನಾಂಕ 12, 13, 14 ಆಗಸ್ಟ್ 2025 3 ದಿನಗಳಂದು ಆಶಾ ಕಾರ್ಯಕರ್ತೆಯರ ರಾಜ್ಯವ್ಯಾಪಿ ಜಿಲ್ಲಾ ಮಟ್ಟದ ಅಹೋರಾತ್ರಿ ಪ್ರತಿಭಟನಾ ಧರಣಿ 2ನೇ ದಿನ ನಡೆಯಲಿದೆ. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಭೂತಪೂರ್ವ ಪ್ರತಿಭಟನೆಯನ್ನ ಮಹಿಳೆಯರು ಬೀದಿ ಮೇಲಿದ್ದು ಅತ್ಯಂತ ಯಶಸ್ವಿ ಹೋರಾಟ ಕಟ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಒಬ್ರು ಬಂದು ಸೌಜನ್ಯಕ್ಕಾದ್ರೂ ಒಂದು ಮನವಿ ಪತ್ರನ ಸ್ವೀಕರಿಸಿಲ್ಲ. ಇದು ಅತ್ಯಂತ ಮಹಿಳಾ ವಿರೋಧಿ ಸರ್ಕಾರ, ಆಶಾ ಕಾರ್ಯಕರ್ತರ ವಿರೋಧ ಸರ್ಕಾರ ಅಂತ ಹೇಳಿ ನಾವು ಸಂಘಟನೆಯಿಂದ ತೀವ್ರವಾಗಿ ವಿರೋಧಿಸುತ್ತೇವೆ. ಸಮಸ್ತ ಆಶಾ ಕಾರ್ಯಕರ್ತರೇ ಪ್ರತಿಭಟನೆ, ಚಳವಳಿ, ಹೋರಾಟ ಪ್ರತಿಯೊಬ್ಬರ ಹಕ್ಕು. ಕಳೆದ ಜನವರಿ ತಿಂಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ 40,000 ಆಶಾ ಕಾರ್ಯಕರ್ತರು ಅಹೋರಾತ್ರಿ ಪ್ರತಿಭಟನಾ ಧರಣಿ ಪ್ರಾರಂಭಿಸಿದಾಗ ಸ್ವತಃ ಈ ನಾಡಿನ ಮುಖ್ಯಮಂತ್ರಿ ಅವರು ಅಧಿಕಾರಿಗಳ ಜೊತೆ ಸಭೆ ಮಾಡಿ ನಮ್ಮ ಮಾರ್ಚ್ ಬಜೆಟ್ ಆದ್ಮೇಲೆ ಏಪ್ರಿಲ್ 1ರಿಂದ ನಿಮಗೆ 10,000 ಗೌರವಧನವನ್ನ ಕೊಟ್ಟೇ ಕೊಡ್ತೇವೆ, ನೋಡ್ದಂಗೆ ನಡೀತೇವೆ ಅಂತ ಹೇಳಿ ಬಹಳ ದೊಡ್ಡ ಭಾಷಣ ಮಾಡಿದ್ರು, ಆಶ್ವಾಸನೆ ಕೊಟ್ಟಿದ್ರು. ಇವತ್ತು ಆಗಸ್ಟ್ ತಿಂಗಳ ಇಲ್ಲಿವರೆಗೂ ಒಂದೇ ರೂಪಾಯಿನೂ ಕೊಟ್ಟಿಲ್ಲ, ಗೌರವಧನ ಹೆಚ್ಚಳ ಮಾಡಿಲ್ಲ. ಇಂತ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರದ ವಿರುದ್ಧ ಬಹಳ ಅಭೂತಪೂರ್ವ ಈ ಅಹೋರಾತ್ರಿ ಹೋರಾಟನ ಮುಂದುವರಿಸ್ತೇವೆ. ಈ ಪ್ರತಿಭಟನಾ ಧರಣಿಯನ್ನು ಉದ್ದೇಶಿಸಿ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಬಿಜಾಪುರ ಜಿಲ್ಲಾ ಕಾರ್ಯದರ್ಶಿಗಳಂತ ಶಿವಬಾಳಮ್ಮ ಅವರು ಮಾತಾಡಬೇಕು ಅಂತ ಹೇಳಿ ಆಶಾ ಸಂಘಟನಾ ಪರವಾಗಿ ಕೇಳ್ಕೊತಾರೆ. 3 ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಪ್ರಮುಖವಾದಂತ ಆಶಾ ಕಾರ್ಯಕರ್ತರ 10,000 ಕನಿಷ್ಠ ವೇತನ ಬೇಕು, ನಿರ್ದಿಷ್ಟ ವೇತನ ನಮಗ್ ಬೇಕು ಅಂತಕ್ಕಂತ ನ್ಯಾಯಯುತವಾದಂತ ಬೇಡಿಕೆ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಧರಣಿ ಅಹೋರಾತ್ರಿ ಧರಣಿಗಿಳಿದಿದ್ದೀರಿ. ಇದು ಅತ್ಯಂತ ನ್ಯಾಯಯುತವಾದಂತ ಹೋರಾಟ. ಈ ಹೋರಾಟಕ್ಕೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವಿಜಯಪುರ ಜಿಲ್ಲಾ ಸಮಿತಿಯ ಪರವಾಗಿ ತಮಗೆಲ್ಲ ಕೂಡ ಕ್ರಾಂತಿಕಾರಿಗಳ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ನಿನ್ನೆ ಕೂಡ ನಿಮ್ಮ ಹೋರಾಟದಲ್ಲಿದ್ದೆ. ಸುಮಾರು ಜನ ಆಶಾ ಕಾರ್ಯಕರ್ತರು ಮಳೆಯಲ್ಲಿ ದೂರದ ಹಳ್ಳಿಗಳಿಂದ ಇಂತ ಒಂದು ನಿಮಗೆ ಅನ್ಯಾಯ ಆಗ್ಯದ, ನಮ್ಮ ನ್ಯಾಯಯುತವಾದಂತ ಬೇಡಿಕೆ 10,000 ಈಡೇರಬೇಕು.
ಮತ್ತು ಇನ್ನೊಂದು ಕಡೆ ಮೌಲ್ಯಮಾಪನ ಮಾಡ್ತಾ ಇದ್ದಾರ. ಯಾಕಂದ್ರೆ ಆಸೆ ಸಾಫ್ಟ್ ಅನ್ನೋದೇ ನಿಮಗೆ ಸರಿ ಇಲ್ಲ. ಆಸೆ ಸಾಫ್ಟ್ ದಾಖಲಾತಿ ಇವತ್ತು ನೆಟ್ವರ್ಕ್ ಸಮಸ್ಯೆಗಳಿರೋದ್ರಿಂದ ನೀವು ಅದನ್ನ ಆ ಒಂದು ಆಸೆ ಸಾಫ್ಟ್ ಇಟ್ಕೊಂಡು ನಿಮ್ಮ ಮೌಲ್ಯ ಮಾಡಿ ನಿಮ್ಮನ್ನ ಆಶಾ ಸ್ಥಾನದಿಂದ ಕೆಳಗಿಳಿಸಕ್ ಮಾಡ್ತಾ ಇದ್ದಾರ, ತೆಗೆದು ಹಾಕ್ತಾ ಇದ್ದಾರ. ಆ ಬೇಡಿಕೆ ಕೂಡ ಸರಿಯಾದಂತದಿಲ್ಲ. ಇವತ್ತು ಇನ್ನೊಂದು ಬೇಡಿಕೆ ಕೂಡ ನೀವು ನ್ಯಾಯವಾಗಿ ಇಟ್ಕೊಂಡಿದ್ದೀರಿ. ನೀವು ಆಶಾ ವೃತ್ತಿಯಿಂದ ನಿವೃತ್ತಿ ಹೊಂದಿದ ತಕ್ಷಣ ಕೂಡ ನಿಮಗೆ ಇಡಗಂಟು ಕೊಡಬೇಕು. ಸುಮಾರು ಇದರಲ್ಲಿ ನೀವು ಮೊದಲಿಂದ ಕೂಡ ಆಶಾ ಕಾರ್ಯಕರ್ತರಾಗಿ ಹೋರಾಟ ಕಾರ್ಯನಿರ್ವಹಿಸ್ತಿದ್ದೀರಿ. 17 ವರ್ಷಗಳಿಂದ ಈ ಒಂದು ಹೋರಾಟದಲ್ಲಿ ಕಾರ್ಯನಿರತರಾಗಿದ್ದೀರಿ. ನೀವು ನಿಮ್ಮ ಆಶಾ ಕೆಲಸದಲ್ಲಿ ಮುಂದುವರೆದಿದ್ದೀರಿ. ಬಟ್ ನಿಮಗ ನಿವೃತ್ತಿ ಆದಿಂದ ನಿಮ್ಮದೇ ಆದಂತ ಒಂದು ಇಲಾಖೆಯಿಂದ ಸೇವೆ ಸಲ್ಲಿಸಿ ಹೊರಗೆ ಬಂದಾಗ ನಿಮಗೆ ಇಡಗಂಟು ಕೊಡಬೇಕಾಗಿದ್ದು ಕೂಡ ನ್ಯಾಯಯುತದಂತ ಬೇಡಿಕೆ. ಸೊ ಕೊಡ್ಲಿಲ್ಲ. ಅದೇ ಬಿಸಿ ಊಟದವ್ರಿಗೆ ಮತ್ತೆ ಅಂಗನವಾಡಿಯವ್ರಿಗೆ 1,000 ರೂಪಾಯಿ ವೇತನ ಇದು ನಿಗದಿ ಮಾಡ್ಯಾರ. ಅವ್ರ ಜೊತೆ ನಮಗೂ 1,000 ರೂಪಾಯಿ ಮಾಡಿದ್ರು, ಆಗ ಅದನ್ನ ಬಿಡುಗಡೆ ಮಾಡಿಲ್ಲ. ಯಾಕಂದ್ರೆ ಅವ್ರ ಅಂಗನವಾಡಿಯವ್ರಿಗೆ ಬಿಸಿ ಊಟದವ್ರ ಜೊತೆ ನಮಗೂ ಮಾಡ್ಬೇಕಿತ್ತಲ್ಲ, ಮಾಡಿಲ್ಲ. ಯಾಕಂದ್ರೆ ಈಗ ಎಲ್ಲ ನೀವು ಆಶಾ ಕರ್ಕೊಂಡ 10,000 ರೂಪಾಯಿ ವೇತನ ಗಳಿಸ್ತೀನಿ ಅಂತ ಹೇಳಿ 4ನೇತೆ ಇದ್ದಿತ್ತೆ ಅದನ್ನು ತೆಗಿತಾರ. ಮತ್ತೆ ಕೇಳಿದ್ರು 4ನೇತೆ ಇದ್ದಿದ್ದಂತೆ ನಮ್ಗೆ ಕೇಳಿಲ್ಲ. ಈ ಮುಂದೆ ನಮ್ಮ ಆಶಾಗಳು 4ನೇತೆ ಇದ್ದಿದ್ದೆ ಕಲ್ತ 60 ವಯಸ್ಸು ಆದ್ಮೇಲೆ ಅವ್ರು ತೆಗಿಲಿ. ಮುಂದೆ ಡಿಗ್ರಿ ಎಲ್ಲ ತಗೊಳ್ಳಿ, ಡಾಕ್ಟರ್ BSc ಕಲ್ತವ್ರು ತಗೊಳ್ಳಿ, ಯಾರು ಬೇಕಾದವ್ರು ತಗೊಳ್ಳಿ. ಮತ್ತೆ ಆಶಾಗಳು 4ನೇತೆ ಇದ್ದಿದ್ದೆ ಇದ್ದವ್ರು ನೀವು ಆಶಾಗಳು 4ನೇತೆ ಕಲ್ತಿರ್ ಬೇಡ ಅಂದಾರ ನಾನು ಅಂದಿಲ್ಲ. ಬರೀ ಆಶಾ ಬರೀವಾ 2 ತಾಸು ಕೆಲಸ ಮಾಡಿ ಉಳ್ಕೋದೆಲ್ಲ ನಿಮ್ಮ ಮನೆಯಾಗ ಇದೆ. ಈಗ 2 ತಾಸು ನಮ್ಮ ಮನೆಯಾಗ ಇರ್ತೀವಿ, 2 ತಾಸು ಕೆಲಸ ಮಾಡ್ತೀವಿ. ಯಾರು ಅದನ್ನ ಕೇಳ್ತಾರ? ನಮ್ದು ಯಾರು ಗಂಡ್ರು ಮಕ್ಕಳು ನಮ್ಗೆ ಯಾರಿಲ್ಲ. ಗಂಡ್ರು ಮಕ್ಕಳು ಇದ್ರು 8 ತಾಸು ಅವ್ರ ಮೇಲೆ ಇರ್ತೀವಿ. ನಮ್ದೇನು ಸಂಸಾರ ಯಾವ್ದಾಗೈತಿ? ನಮ್ ದವಾಖಾನೆ ಸಂಸಾರ ಆಗೈತಿ. ಮತ್ತೆ ನಮ್ಮ ಮನೆ ಏನಾಗೈತಿ? ಕೆಲಸ ಮಾಡೋದಾಗೈತಿ. ಅದ್ ಯಾರು ವಿಚಾರಿಸ್ತಾರ? ನೀವು ಮತ್ತೆ ಏನ್ ಮಾಡ್ಬೇಕು? ಆಶಾ ಒಂದಾಗಬೇಕು. ಏನು ಕಬೇಡ ಹಾಕಿದ್ದಿಂದ ಆತತಿ, ನಂದೇನು ಆತತಿ ಅಂತ ಕೇಳ್ತೀರಿ. ಎಲ್ಲರೂ ಒಂದಾರಿ ಹೋದ್ರ ಎಲ್ಲರೂ ಕೂಡ ಹೋಗೋದು, ಇದ್ರ ಎಲ್ಲರೂ ಕೂಡ ಇದ್ರು. ಇಲ್ಲಿ 5ನೇತೆ ಕಲ್ತವ್ರು ಅಲ್ಲೇ ಇರುನು, 2nd ಇಯರ್ ಕಲ್ತವ್ರು ಅಲ್ಲೇ ಇರುನು. ಎಲ್ಲ ಆಶಾ ಮನೆ ಕುಂದ್ರು ಕೆಲಸಕ್ಕೆಲ್ಲ ಕೂಡ ಮಾಡೋದು. ನೀವು ಬೇಕಾದ್ರೆ ಅಯ್ಯ ನಾನು ತೆಗಿತಾರ ತೆಗೆದ್ಲು ಅದು ಹಂಗೆ ಮಾತಾಡ್ಬಾರ್ದು. ಎಲ್ಲರೂ ಒಂದೇ ಇರ್ಬೇಕು. ಯಾಕಂದ್ರೆ ನೀವು ನಮ್ ಕೂಡ ಕೂಡಿ ಕೆಲಸ ಮಾಡಿರೋದು ನೀನು ಅಭ್ಯರ್ಥಿಸಿದ್ರೆ ನಮ್ಗೆ ಎಷ್ಟು ಅಂತ ಗೊತ್ತೇನು? ಹಂಗಾದ್ರೆ ನೀವು ಆಶಾ ಒಂದಾರಿ. ಯಾಕಂದ್ರೆ ನೀವು ಬರ್ಲಕ್ಕೆ ಏನಾದ್ರು ನಿಮ್ಗೆ ಹೋರಾಟಕ್ಕೆ ಬರ್ಬೇಕು. ನಮ್ಗೆ ಯೂನಿಯನ್ ಐತಿ, ಯೂನಿಯನ್ದವ್ರದಿಂದ ನಾವು ಬೇಕಾದ್ ಮಾಡ್ಕೊಂಡಿವ್. ನಾ ಅದೇ ಫಸ್ಟ್ ಟೈಮ್ ಆಶಾ ಆಗಿ ಬಂದಿದ್ದೆ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿದ್ರು. ನಾ ಫಸ್ಟ್ ಮುಂದೆ ಹೋರಾಟ ಬರ್ಬೇಕಂದ್ರೆ 3,500 ರೂಪಾಯಿ ಮಾಡ್ಕೊಂಡೆ ಬೆಂಗಳೂರಿನಿಂದ ನಾವು ಇಲ್ಲಿ ಹೊರಗಡೆ ಬಂದೀವಿ. ನೀನು ಯೂನಿಯನ್ ಬೆಟ್ಟ ಈ ಸಲ 10,000 ಮಾಡ್ತೀನಿ, ಮುಂದಿನ 20 ಮಾಡ್ಕೊಂಡೇ ಗ್ಯಾರಂಟಿ ನಮ್ಮಲ್ಲಿ. ಅದರಿಂದ ಆಶಾ ಒಂದಾದ್ರೆ ಮೊದಲು ಆಶಾ ಒಂದಾದ್ರೆ ಬೆಕ್ಕಾದ್ ಮಾಡ್ಬೋದು. ನಾವು ಮನೆ ನಮ್ ಬೆಕ್ಕಾದ್ರೆ ಹೊರಗೆ ಮಾಡ್ತಾ ಬೆಕ್ಕಾದಿರ್ಲಿ. ನಮ್ ಕೆಲಸನೇ ಮಾಡಿ ತೋರಿಸ್ಬೇಕು. ಹೇಳ್ರಿ ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಮ್ಮ ಕಂಟಿ. ಪನ್ನಕಿರಣ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ಸಂಘಟನೆಯಿಂದ ಜಿಲ್ಲಾ ಮಟ್ಟದ ಬೃಹತ್ ಜನಾಗ್ರಹ ಜಾಥಾ ನಡೆಯಿತು. ನಗರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ